ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮನೇಲಿ ಈ ಒಂದು ವಸ್ತುವನ್ನ ತಂದು ಈ ದಿಕ್ಕಲ್ಲಿ ಇಟ್ಟುಬಿಡಿ. ವಾಸ್ತು ಬಲಗೊಂಡು ಕೋಟಿ ಸಾಲ ಇದ್ರೂ ತೀರುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಅಪ್ಪ ಮಾಡಿಟ್ಟ ಆಸ್ತಿ ಇದ್ರೆ ಹೇಗಾದ್ರೂ ನಾವು ಅಂದ್ಕೊಂಡಂತೆ ಬದುಕಬಹುದು. ಆದ್ರೆ ನಾವಾಗಿಯೇ ಹಣ ಆಸ್ತಿ ಸಂಪಾದಿಸೋಕೆ ಶುರು ಮಾಡಿದ್ರೆ ಗಾಣದ ಎತ್ತಿನಂತೆ ವರ್ಷಗಟ್ಲೆ ದುಡಿದ್ರೂ ಕೂಡ ನಾವು ಅಂದುಕೊಂಡಂತಹ ಬದುಕನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಕೈಯಲ್ಲಿ ಕಾಸು ಉಳಿಯೋದೇ ಕಷ್ಟ. ಒಂದಲ್ಲ ಒಂದು ಸಮಸ್ಯೆಗಳು ನಮ್ಮನ್ನ ಕಾಡದೇ ಇರಲ್ಲ. ಹಾಗಂತ ಇನ್ನೊಬ್ಬರ ಬಳಿ ಸಾಲ ತಗೊಂಡು ಏನಾದ್ರೂ ಬಿಸ್ನೆಸ್ ಮಾಡಿ ಹಣ ಸಂಪಾದನೆ ಮಾಡೋಣ ಅಂತಂದ್ರೆ ವ್ಯಾಪಾರ ಅಭಿವೃದ್ಧಿಯೇ ಕಾಣದೆ ಕೈ ಸುಟ್ಕೊಂಡಿರ್ತೀವಿ. ಸಣ್ಣ ಕಲ್ಲಿನಂತಿದ್ದ ಸಾಲ ದಿನ ಕಳೆದಂತೆ ಬೆಟ್ಟದಷ್ಟು ದೊಡ್ಡದಾಗ್ಬಿಟ್ಟಿರುತ್ತೆ. ಏನೇ ಮಾಡಿದ್ರೂ ಸಾಲ ತೀರಿಸೋದೇ ಕಷ್ಟ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಇಂತಹ ಒಂದು ಕ್ಷಣ ನಿಮ್ಮ ಬಾಳಲ್ಲೂ ಬಂದಿರ್ಲೇಬೇಕಲ್ವಾ? ಸಾಲದ ಬಾಧೆಯಿಂದ ಹೊರಬರೋದಕ್ಕೆ ದಾರಿ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ನೀವು ಸರಿಯಾದ ದಾರಿಯನ್ನೇ ಹುಡುಕಿದ್ದೀರಿ. ಯಾಕಂದ್ರೆ ನಾವಿಲ್ಲಿ ಸಾಲ ಬಾಧೆಯಿಂದ ಮುಕ್ತಿ ಪಡೆಯುವಂತಹ ಸುಲಭ ಮಾರ್ಗದ ಬಗ್ಗೆ ಹೇಳ್ತಾ ಇದ್ದೀವಿ. ಲೋನ್ ಕಟ್ಟಿ ಕಟ್ಟಿ ನಿಮಗೂ ಸಾಕಾಗಿ ಹೋಗಿರಬಹುದು ಅಲ್ವಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿಯೇ. ಇಲ್ಲಿ ನಾವು ಸಾಲದಿಂದ ಶೀಘ್ರ ಮುಕ್ತಿ ಪಡೆಯುವಂತಹ ಸಣ್ಣ ಪುಟ್ಟ ವಾಸ್ತು ಮಾರ್ಗಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ಆದಷ್ಟು ಬೇಗನೆ ಸಾಲದಿಂದ ಮುಕ್ತಿ ಪಡಿಬಹುದು. ಒಂದು ಚಮತ್ಕಾರಿ ವಸ್ತುವನ್ನ ತಂದು ಮನೆಯ ಈ ದಿಕ್ಕಲ್ಲಿ ವಾಸ್ತು ಪ್ರಕಾರ ಇಟ್ಟಿದ್ದೇ ಆದಲ್ಲಿ ಕೋಟಿ ಸಾಲ ಇದ್ರೂ ತೀರಿಸೋದಕ್ಕೆ ಈ ವಸ್ತು ಮತ್ತು ವಾಸ್ತು ದಿಕ್ಕು ಸಹಾಯ ಮಾಡುತ್ತೆ. ಆ ರಹಸ್ಯ ಈ ವಿಡಿಯೋದಲ್ಲಿದೆ. ತಿಳಿಯೋದಕ್ಕಿಂತ ಮುಂಚೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವೀಕ್ಷಣೆ ಮಾಡೋದನ್ನ ದಯಮಾಡಿ ಮುಂದುವರಿಸಿ. ಇಂದಿನ ದಿನಗಳಲ್ಲಿ ಬಿಸ್ನೆಸ್ ಆರಂಭಿಸೋದಕ್ಕೆ ಲೋನ್ ಮಾಡ್ತಾರೆ. ಸುಲಭವಾಗಿ ಲೋನ್ ಸಿಗುತ್ತೆ. ಕ್ರೆಡಿಟ್ ಕಾರ್ಡ್ ಕೂಡ ಸುಲಭವಾಗಿ ಸಿಗುತ್ತೆ. ಅದನ್ನ ತಗೊಳ್ತೀವಿ. ಅದರಿಂದ ಸಾಧ್ಯವಾದಷ್ಟು ಹಣ ಬಳಕೆ ಮಾಡ್ತೀವಿ. ಅಷ್ಟೇ ಯಾಕೆ, ಹೋಮ್ ಲೋನ್ ಕೂಡ ಮಾಡ್ತೀವಿ. ಆದ್ರೆ ಇಷ್ಟೆಲ್ಲಾ ಲೋನ್ ಆದ ಬಳಿಕ ಲೋನ್ ತೀರ್ಸೋದೇ ದೊಡ್ಡ ಹೊರೆಯಾಗುತ್ತೆ. ಸಾಲ ಹಿಂತಿರುಗಿಸೋಕೆ ಸಾಧ್ಯವಾಗದೆ ಬಡ್ಡಿ ಹೆಚ್ಚಾನೇ ಹೋಗುತ್ತೆ. ಇದರಿಂದ ಸ್ಟ್ರೆಸ್ ಕೂಡ ಹೆಚ್ಚುತ್ತೆ. ಮನೆಯಲ್ಲಿ ಹಣ ಹೆಚ್ಚಿಸುವಲ್ಲಿ ಉತ್ತರ ಮತ್ತು ಪೂರ್ವ ದಿಕ್ಕು ತುಂಬಾನೇ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಯಾಕಂದ್ರೆ ಈ ಉತ್ತರ ದಿಕ್ಕಿನಿಂದ ಹಣದ ಆಗಮನ ಹೆಚ್ಚುತ್ತೆ. ಅಂದ್ರೆ ಹಣ ನಿಮ್ಮ ಬಳಿ ಹರಿದು ಬರೋದಕ್ಕೆ ಈ ದಿಕ್ಕುಗಳು ಸಹಾಯ ಮಾಡುತ್ತವೆ. ನಿಮಗೆ ಅವಕಾಶಗಳು ಹೆಚ್ಚುತ್ತವೆ. ವ್ಯಾಪಾರವೂ ಕೂಡ ಹೆಚ್ಚಾಗುತ್ತೆ. ಇದರಿಂದ ಹಣ ತನ್ನಿಂದ ತಾನೇ ಹೆಚ್ಚಾಗೋದಕ್ಕೆ ಆರಂಭವಾಗುತ್ತೆ. ಇನ್ನು ಪೂರ್ವ ದಿಕ್ಕು ಕನೆಕ್ಟಿವಿಟಿ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಅಂದ್ರೆ ನೀವು ಜಗತ್ತಿನೊಂದಿಗೆ ಸುಲಭವಾಗಿ ಬೆರೆಯೋದಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ನಿಮ್ಮ ವ್ಯಾಪಾರವೂ ವೃದ್ಧಿಯಾಗುತ್ತೆ. ವ್ಯಾಪಾರ ವೃದ್ಧಿಯಾಗಿ ನಿಮ್ಮ ಜೀವನದಲ್ಲೂ ಬೆಳವಣಿಗೆ ಕಾಣೋದ್ರಲ್ಲಿ ಡೌಟೇ ಇಲ್ಲ. ಜೀವನದಲ್ಲಿ ಯಶಸ್ಸು ಸಿಕ್ಕರೆ, ಹಣ ಹರಿವು ಹೆಚ್ಚಿದ್ರೆ ಮತ್ತೆ ಸಾಲ ತೀರಿಸೋದು ಕಷ್ಟವೇ ಅಲ್ಲ ಅಲ್ವಾ? ಅದಕ್ಕಾಗಿ ನೀವು ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿ ಏನಿರಬೇಕು ಏನಿರಬಾರ್ದು ಅನ್ನೋದನ್ನ ತಿಳ್ಕೊಳ್ಬೇಕು. ನಿಮ್ ಕೈ ತುಂಬಾ ಹಣ ತುಂಬಿರ್ಬೇಕು ಅಂತಂದ್ರೆ ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿ ಯಾವುದೇ ಅಡೆತಡೆ ಇರಬಾರದು. ಅಂದ್ರೆ ಈ ದಿಕ್ಕಲ್ಲಿ ಯಾವುದೇ ಸ್ಟೋರೇಜ್ ಇರಬಾರದು. ಹಳದಿ ಬಣ್ಣದ ಚಿತ್ರಗಳು, ಪೇಂಟಿಂಗ್ ಕೂಡ ಇರಲೇಬಾರದು. ತಾಮ್ರದ ವಸ್ತುಗಳನ್ನಂತೂ ಈ ದಿಕ್ಕಲ್ಲಿ ಇಡ್ಲೇಬೇಡಿ. ಅಷ್ಟೇ ಅಲ್ಲ, ಈ ದಿಕ್ಕಲ್ಲಿ ಮೆಟ್ಟಿಲುಗಳ ನಿರ್ಮಾಣ ಮಾಡೋದು ಕೂಡ ಸರಿಯಲ್ಲ. ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿರುವಂತಹ ಮನೆಯ ಭಾಗವನ್ನ ಉಳಿದ ಭಾಗಕ್ಕಿಂತ ದೊಡ್ಡದಾಗಿ ಹೆವಿಯಾಗಿ ಮಾಡಲೇಬಾರದು. ಇವೆಲ್ಲವೂ ಹಣದ ಹರಿವಿಗೆ ತಡೆಯನ್ನೊಡ್ಡುತ್ತೆ. ಅಂದ್ರೆ ನಿಮ್ಮ ಬಳಿ ಹಣ ಬಾರದಂತೆ ತಡೆಯುತ್ತೆ. ಅಷ್ಟೇ ಅಲ್ಲ, ಉತ್ತರ ದಿಕ್ಕಲ್ಲಿ ಟಾಯ್ಲೆಟ್ ನಿರ್ಮಾಣ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ, ನಿಮ್ಮ ಬಿಸ್ನೆಸ್ ಪೂರ್ತಿಯಾಗಿ ಲಾಸ್ ಆಗುತ್ತೆ. ಯಾವುದೇ ಗ್ರಾಹಕರು ಕೂಡ ನಿಮ್ಮ ಬಳಿ ಬರೋದೇ ಇಲ್ಲ. ಇದರಿಂದ ನೀವು ಮತ್ತಷ್ಟು ಸಾಲಬಾಧೆಯನ್ನ ಎದುರಿಸಬೇಕಾಗುತ್ತೆ. ಇನ್ನು ಈ ದಿಕ್ಕಲ್ಲಿ ಗ್ಯಾಸ್ ಇದ್ರಂತೂ ಸಮಸ್ಯೆ ಮತ್ತಷ್ಟು ಹೆಚ್ಚುತ್ತೆ. ಯಾಕಂದ್ರೆ ಉತ್ತರ ದಿಕ್ಕಲ್ಲಿ ಗ್ಯಾಸ್ ಅಥವಾ ಬೆಂಕಿ ಇದ್ರೆ ನಿಮ್ಮ ಖರ್ಚು ವೆಚ್ಚಗಳು ವಿಪರೀತವಾಗಿ ಹೆಚ್ಚುತ್ತವೆ. ಇದರಿಂದ ಸಾಲ ಮರುಪಾವತಿ ಮಾಡೋದಕ್ಕೆ ನಿಮ್ಮ ಬಳಿ ಹಣ ಉಳಿಯೋದೇ ಇಲ್ಲ.
ಒಂದು ವೇಳೆ ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿ ನಾವು ಹೇಳಿರುವಂತಹ ಯಾವುದೇ ಅಡೆತಡೆಗಳು ಇದ್ರೆ ಆ ಜಾಗದಲ್ಲಿ ಗ್ಯಾಸ್ ಸ್ಟವ್ ಕೆಳಗೆ ಹಸಿರು ಬಣ್ಣದ ಸ್ಟೋನ್ ಇಟ್ಬಿಡಿ. ವಾಸ್ತುದೋಷ ನಿವಾರಣೆಯಾಗುತ್ತೆ. ಎಲ್ಲ ಸರಿಯಾಗ್ತಾ ಬಂದ್ರೆ ಹಣ ಹೆಚ್ಚುವ ಮೂಲಕ ಸಾಲ ಸಮಸ್ಯೆ ಎಲ್ಲವೂ ದೂರವಾಗಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ. ಇವಾಗ ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು ವಾಯುವ್ಯ ದಿಕ್ಕಿನ ಬಗ್ಗೆ. ಇದು ಸಾಲಕ್ಕೆ ಸಂಬಂಧಿಸಿದ್ದಾಗಿದೆ. ಸಾಲಕ್ಕೂ ವಾಯುವ್ಯ ದಿಕ್ಕಿಗೂ ಏನ್ ಸಂಬಂಧ ಅನ್ನೋದನ್ನ ನೀವು ಕೇಳಬಹುದು. ವಾಯುವ್ಯ ದಿಕ್ಕು ಪಿತೃಸ್ಥಾನವಾಗಿದೆ. ಹಾಗಾಗಿ ನಿಮ್ಮ ಪಿತೃಸ್ಥಾನ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ನಿಮ್ಮ ಜೀವನದಲ್ಲಿ ಅಷ್ಟೇ ಬೆಳವಣಿಗೆಯಾಗುತ್ತೆ. ಜೊತೆಗೆ ಸಮೃದ್ಧಿಯೂ ಕೂಡ ಉಂಟಾಗುತ್ತೆ. ಅಷ್ಟೇ ಅಲ್ಲ, ನೀವು ಬೇಗನೆ ಸಾಲ ತೀರಿಸೋಕ್ಕೂ ಸಾಧ್ಯ ಆಗುತ್ತೆ. ಹಾಗಿದ್ರೆ ವಾಯುವ್ಯ ದಿಕ್ಕಿನಲ್ಲಿ ಏನಿರಬಾರ್ದು ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಮೊದಲನೇದಾಗಿ ವಾಯುವ್ಯ ದಿಕ್ಕು ಯಾವತ್ತೂ ತುಂಬಾ ಕೆಳಗಡೆ ಇರಲೇಬಾರದು. ಅಂದ್ರೆ ಅಲ್ಲಿ ಸ್ಲೋಪ್ ಇರಬಾರ್ದು, ಅಂಡರ್ ವಾಟರ್ ಟ್ಯಾಂಕ್ ಕೂಡ ಇರಬಾರದು, ಅಥವಾ ದಿಬ್ಬಗಳು ಇರಬಾರದು. ಇದರಿಂದ ಸಾಲ ತೀರಿಸೋದು ಕಷ್ಟವಾಗುತ್ತೆ. ಯಾಕಂದ್ರೆ ಇವೆಲ್ಲ ಇದ್ರೆ ಜೀವನದಲ್ಲಿ ಅಭಿವೃದ್ಧಿ ಸಾಧಿಸೋದು ಕಷ್ಟವಾಗುತ್ತೆ. ನೀವು ಅವಕಾಶಗಳಿಂದ ವಂಚಿತರಾಗ್ತೀರಿ. ವ್ಯಾಪಾರ ಕೆಲಸ ಯಾವುದು ಕೈ ಹಿಡಿಯೋದಿಲ್ಲ. ಆರೋಗ್ಯ ಸಮಸ್ಯೆಗೆ ಸಿಲುಕಿ ಅದಕ್ಕಾಗಿಯೇ ಹೆಚ್ಚು ಹೆಚ್ಚು ಖರ್ಚು ಮಾಡಬೇಕಾಗಿ ಬರುತ್ತೆ. ಇನ್ನೊಂದು ಸಾಮಾನ್ಯವಾಗಿ ನಾವು ಇಗ್ನೋರ್ ಮಾಡೋ ವಿಷಯ ಏನು ಅಂತಂದ್ರೆ ಮನೆಯ ಫ್ಲೋರಿಂಗ್. ಒಂದು ವೇಳೆ ನೀವು ಮನೆಯ ವಾಯುವ್ಯ ದಿಕ್ಕಿನಲ್ಲಿ ತುಂಬಾ ಶೈನ್ ಆಗುವಂತಹ ಗ್ರಾನೈಟ್ ಹಾಕ್ಸಿದ್ರೆ ಅದನ್ನ ಈ ಕೂಡಲೇ ಬದಲಾಯಿಸಿ, ಅಥವಾ ಅದರ ಮೇಲೆ ಕಾರ್ಪೆಟ್ ಹಾಕಿ. ಯಾಕಂದ್ರೆ ಇದು ಸಹ ಹಣದ ತಡೆಗೆ ಕಾರಣವಾಗುತ್ತೆ. ಒಟ್ನಲ್ಲಿ ಸಾಧ್ಯವಾದಷ್ಟು ವಾಯುವ್ಯ ದಿಕ್ಕನ್ನ ಸ್ಟ್ರಾಂಗ್ ಆಗಿಡೋದಕ್ಕೆ ಪ್ರಯತ್ನ ಪಡಿ. ಇದರಿಂದ ಸಾಲದಿಂದ ತತ್ತರಿಸಬೇಕಾಗಿ ಬರೋದಿಲ್ಲ. ಇನ್ನು ಕೆಲವ್ರ ಮನೆಯ ವಾಯುವ್ಯ ದಿಕ್ಕು ತುಂಬಾನೇ ಓಪನ್ ಆಗಿರುತ್ತೆ. ಇದರಿಂದ ಹೆಚ್ಚು ಗಾಳಿ ಬೆಳಕು ಮನೆಯೊಳಗಡೆ ಪ್ರವೇಶಿಸುತ್ತೆ. ಮನೆ ಈ ರೀತಿ ಇರೋದು ನಿಮಗೆ ಚೆನ್ನಾಗಿಯೇ ಕಾಣಿಸಬಹುದು. ಆದ್ರೆ ಇದರಿಂದ ನಿಮಗೆ ಬರೋ ಹಣಕ್ಕೆ ಅಡ್ಡಿಯಾಗುತ್ತೆ. ಜೀವನದಲ್ಲಿ ಮುಂದೆ ಬರೋಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ನಿಮ್ಮ ಮನೆಯಲ್ಲೂ ವಾಯುವ್ಯ ದಿಕ್ಕಲ್ಲಿ ಹೆಚ್ಚು ಬೆಳಕು ಬರೋದಾದ್ರೆ ಅಲ್ಲಿ ಕರ್ಟನ್ ಹಾಕಿ ಬೆಳಕಿನ ಹರಿವನ್ನ ಕಡಿಮೆ ಮಾಡಬಹುದು. ವಾಸ್ತು ಅನುಸಾರ ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು. ಆದ್ರೆ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕು ಡಾರ್ಕ್ ಇರಬೇಕು ಅಂತಂದ್ರೆ ಹೆಚ್ಚು ಬೆಳಕು ಬರಬಾರದು. ಜೊತೆಗೆ ಆ ದಿಕ್ಕು ಕೊಂಚ ಹೆವಿ ಆಗಿದ್ರೆ ಒಳ್ಳೆಯದು. ಜೊತೆಗೆ ಉತ್ತರ ಮತ್ತು ಪೂರ್ವದಿಂದ ಬರೋ ಬೆಳಕು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಲ್ಲಿ ಆವರಿಸಿದ್ರೆ ಇನ್ನೂ ಉತ್ತಮ. ವಾಯುವ್ಯ ದಿಕ್ಕು ಬ್ಯಾಲೆನ್ಸ್ ಆಗಿಲ್ಲ ಅಂತಂದ್ರೆ ಇದರಿಂದ ನಿಮಗೆ ಸಾಲ ಎಲ್ಲಿಯೂ ಸಿಗದಂತೆ ಕೂಡ ಆಗಬಹುದು. ಜೊತೆಗೆ ತೆಗೆದುಕೊಂಡಂತಹ ಸಾಲವನ್ನ ತೀರಿಸೋಕೆ ಸಾಧ್ಯವಾಗದಂತೆ ಕೂಡ ಮಾಡುತ್ತೆ ಈ ದಿಕ್ಕು. ಹಾಗಾಗಿ ಇಲ್ಲಿ ಏನ್ ತಡೆಯಾಗಿದೆ ಅನ್ನೋದನ್ನ ನೋಡಿ. ವಾಯುವ್ಯ ದಿಕ್ಕಲ್ಲಿ ಹಸಿರು ಅಥವಾ ಕಂದು ಬಣ್ಣದ ಯಾವುದೇ ಗಿಡ ಮರ ಇರದಂತೆ ನೋಡ್ಕೊಳ್ಳಿ. ಈ ದಿಕ್ಕಲ್ಲಿ ಟಾಯ್ಲೆಟ್ ಇದ್ರೂ ಕೂಡ ಸಾಲದಿಂದ ಮುಕ್ತಿ ಪಡೆಯೋದು ಕಷ್ಟವಾಗುತ್ತೆ. ಈ ದಿಕ್ಕಲ್ಲಿ ಗ್ಯಾಸ್ ಇದ್ರೂ ಕೂಡ ಎಷ್ಟೇ ಪ್ರಯತ್ನ ಪಟ್ರೂ ಸಾಲ ತೀರಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇವರ ಲೋನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರುತ್ತೆ. ಹಾಗಾಗಿ ಒಂದು ವೇಳೆ ಮನೆಯ ವಾಯುವ್ಯ ದಿಕ್ಕಲ್ಲಿ ಸ್ಟವ್ ಅಥವಾ ಬಾತ್ರೂಮ್ ಇದ್ರೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂದ್ರೆ ಸಾಲ ತೀರಿಸೋದ್ರಲ್ಲೇ ನಿಮ್ಮ ಜೀವನ ಕಳೆದು ಹೋಗುತ್ತೆ. 3 ನವಿಲುಗರಿಗಳನ್ನ ತಂದು ದೇವರ ಮನೆಯಲ್ಲಿ ಈಶಾನ್ಯ ದಿಕ್ಕಲ್ಲಿ ಇಟ್ಟಿದ್ದೇ ಆದಲ್ಲಿ ಕೋಟಿ ಸಾಲ ಇದ್ರೂ ಕೂಡ ತೀರುತ್ತೆ ಅನ್ನತ್ತೆ ವಾಸ್ತುಶಾಸ್ತ್ರ.